ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಸ್ಕಾಟ್ಲ್ಯಾಂಡ್ ಟೂರ್ನ ಸೆಕೆಂಡ್ ಆ್ಯಂಡ್ ಥರ್ಡ್ ಡೇ ಜರ್ನಿ ಹೇಗಿತ್ತು ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಲಾಸ್ಟ್ ಡೇ ನಮಗೆ ಟಯರ್ಡ್ ಆಗಿದ್ರಿಂದ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ರೆಡಿ ಆಗಿಬಿಟ್ಟು ಹೋದ್ವಿ. ಹೋಗ್ತಾ ಹೋಗ್ತಾ ಇದೆ ನೋಡಿ ಸೀನ್ರಿ ತುಂಬಾ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಬೇರೆ ನಾವು ಹೊರಟಿದ್ದು. ಸೊ ಬ್ರೇಕ್ಫಾಸ್ಟ್ನ ನಾವು ಇದ್ದಿದ್ದಂಥ ಹೋಟೆಲ್ ಕಿಂಗ್ಸ್ ಆರ್ಮ್ಸ್ ಹೋಟೆಲಲ್ಲೇ ಮಾಡಿಕೊಂಡು ನಾವು ಹೊರಟ್ವಿ. ಸೊ ಇದೇ ನಾವು ಬಂದಿರುವಂತಹ ಫಸ್ಟ್ ಜಾಗ. ಇದು ನಮ್ಮ ಸೆಕೆಂಡ್ ಡೇ ಸ್ಕಾಟ್ಲ್ಯಾಂಡ್ ಟೂರ್ನ ಫಸ್ಟ್ ಜಾಗ. ಸೊ ಬೆಳಗ್ಗೆ ಇವತ್ತು ನಮ್ಮ ಫಸ್ಟ್ ಪ್ಲಾನ್ ಇದ್ದಿದ್ದು ಫೇರಿ ಪೂಲ್ಸ್ಗೆ ಹೋಗಬೇಕಿತ್ತು ಅಂತ. ಬಟ್ ಡ್ರೈವರ್ ಪ್ಲಾನ್ ಚೇಂಜ್ ಮಾಡಿ ಒಂದು ಜಾಗ ತೋರಿಸ್ತೀನಿ, ನೋಡ್ತೀರಾ, ತುಂಬಾ ಚೆನ್ನಾಗಿದೆ, ಫೇರಿ ಪೂಲ್ಸ್ಗಿಂತ ತುಂಬ ಚೆನ್ನಾಗಿದೆ, ನಿಮಗೆ ಇಷ್ಟ ಆಗುತ್ತೆ ಅಂತ ಕೇಳಿದ್ರು. ಸೊ ನಾವೆಲ್ಲರೂ ಒಪ್ಕೊಂಡ್ವಿ, ಓಕೆ ನೋಡೋಣ ಬಿಡು, ಹೇಗಿದ್ರು ಬಂದಿರೋದು ಸ್ಕಾಟ್ಲ್ಯಾಂಡಿಗೆ, ಎಷ್ಟೇ ಪ್ಲೇಸಸ್ ನೋಡಿದ್ರು ಸಾಕಾಗೋದಿಲ್ಲ ಅಂತ. ಸೊ ಕರ್ಕೊಂಡ್ಬಂದ್ರು. ಓ ಮೈ ಗಾಡ್, ಎಷ್ಟು ಚೆನ್ನಾಗಿತ್ತು ಸೀನ್ರಿ ಅಂತೀರಾ. ನೀವು ಈಗ ನೋಡ್ತಿರ್ಬೋದು ವಿಡಿಯೋ ಅಲ್ಲಿ, ತುಂಬಾ ಚೆನ್ನಾಗಿತ್ತು. ಆ ನದಿ ಹರಿಯುವಂಥ ಜಾಗ, ಬ್ರಿಡ್ಜು, ಆ ವ್ಯೂ, ಅದ್ರ ಜೊತೆ ಪುಟ್ಟ ಪುಟ್ಟ ಮೇಕೆಗಳು ಕೂಡ ಇದ್ವು. ಅಲ್ಲಿ ನೋಡಿ, ನಾವಷ್ಟೇ ಅಲ್ಲ, ಸೀನ್ರಿನ ಎಂಜಾಯ್ ಮಾಡ್ತಿದ್ದಂಥ ಈ ಪುಟ್ಟ ಪುಟ್ಟ ಮೇಕೆಗಳು ಕೂಡ ಇದ್ವು. ಈ ಜಾಗ ಮುಗಿಸಿ ನಾವು ನೆಕ್ಸ್ಟ್ ಹೋದ್ವಿ ಓಲ್ಡ್ ಮ್ಯಾನ್ ಆಫ್ ಸ್ಟಾರ್ ಅಂತ. ಅಂದ್ರೆ ಹತ್ರದಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅವರು, ಬಟ್ ದೂರದಿಂದ ತೋರಿಸಿದ್ರು ಓಲ್ಡ್ ಮ್ಯಾನ್ ಆಫ್ ಸ್ಟಾರ್ ಹೇಗಿರುತ್ತೆ ಅಂತ. ಸೊ ಅದನ್ನ ಹಾಗೆ ನೋಡ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೊರಟ್ವಿ. ಇದೇ ನೋಡಿ ನಮ್ಮ ನೆಕ್ಸ್ಟ್ ಲೊಕೇಶನ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಸೀನ್ರಿ ಇರ್ಬೋದು, ಗ್ರಾಸ್, ಓಷನ್ ವ್ಯೂ, ಓ ಮೈ ಗಾಡ್, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ. ಸೊ ನಾವು ಹೋದಂಥ ನೆಕ್ಸ್ಟ್ ಲೊಕೇಶನ್ ಕಿಲ್ಟ್ ರಾಕ್ ಆ್ಯಂಡ್ ಮೆಲ್ಟ್ ಫಾಲ್ಸ್ ಅಂತ. ಸೊ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ದಂಗೆ ಈಗ ನೀವು ನೋಡ್ತಿರ್ಬೋದು ಓಷನ್ ವೇವ್ ಎಷ್ಟು ಚೆನ್ನಾಗಿದೆ ಅಂತ. ಇದೇ ಓಷನ್ ಹತ್ರ ಒಂದಿಷ್ಟು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರುವಂಥ ರಾಕಿಂದ ವಾಟರ್ ಫಾಲ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಈಗ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇದೇ ಕಿಲ್ಟ್ ರಾಕ್. ಹಾಗೆ ಇದ್ರ ಹತ್ರದಲ್ಲೇ ನಾವು ನೋಡ್ಕೊಂಡು ಬಂದಿದ್ವಿ ಮೆಲ್ಟ್ ಫಾಲ್ಸ್ನ. ತುಂಬಾ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ವ್ಯೂ ಅಂತೂ. ಸೊ ಹಾಗೆ ಒಂದಿಷ್ಟು ಫೋಟೋಸ್ ತಗೊಂಡು ನಾವು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋದ್ವಿ. ಇದೇ ನಮ್ಮ ನೆಕ್ಸ್ಟ್ ಲೊಕೇಶನ್ ಎನ್ಕೋರನ್ ಬೀಚ್. ಈ ಎನ್ಕೋರನ್ ಬೀಚ್ನ ಹಿಸ್ಟ್ರಿ ಏನಪ್ಪಾ ಅಂತ ಅಂದರೆ, ಬರೀ ಇದು ವ್ಯೂಗಷ್ಟೇ ಅಲ್ಲದೆ, ರಾಕ್ಸು, ಸ್ಯಾಂಡು ಅಷ್ಟೇ ಅಲ್ಲದೆ, ಡೈನೋಸರ್ ಎರಾದಲ್ಲಿ ಒಂದು ಕಾರ್ನಿವೋರಸ್ ಡೈನೋಸರ್ ಟೈಪ್ ಮೆಗಲೋಸಾರಸ್ ಅನ್ನೋ ಡೈನೋಸರು ಇಲ್ಲಿ ಓಡಾಡ್ತಿತ್ತು. ಹಾಗೆ ಅದ್ರದ್ದು ಪಾದದ ಚಿಹ್ನೆ ಎಲ್ಲ ಇತ್ತು ಅಂತ ಇಲ್ಲಿದು ಹಿಸ್ಟ್ರಿ. ಸೊ ಅಲ್ಲಿ ಪಾದದ ಚಿಹ್ನೆ ಹತ್ರ ಬೋರ್ಡ್ ಹಾಕಿದ್ರು, ಈ ತರ ಡೈನೋಸರ್ ಇಂದು ಹಿಸ್ಟ್ರಿ ಇತ್ತು ಅಂತ. ಸೊ ಅದಾದ್ಮೇಲೆ ನಾವು ಹುಡುಕಿದ್ವಿ, ಇನ್ನೆಲ್ಲಾದ್ರೂ ಸಿಗುತ್ತಾ ಡೈನೋಸರ್ ಚಿಹ್ನೆ ಅಂತ, ಎಲ್ಲೂ ಸಿಗ್ಲಿಲ್ಲ. ಸೊ ಆ ಲೊಕೇಶನ್ ಮುಗಿಸ್ಕೊಂಡು ನಾವು ಹೋದ್ವಿ ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ. ಇದೇ ನೋಡಿ ನಾವು ಬಂದಿರುವಂತಹ ನೆಕ್ಸ್ಟ್ ಜಾಗ ಕ್ವಿರಾಂಗ್ ಅಂತ. ಐಲ್ ಆಫ್ ಸ್ಕೈ ಅಲ್ಲಿನೇ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಜಾಗ, ಒಂದು ಫೋಟೋಜೆನಿಕ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಅಂತ ಕೊಟ್ಟ ಕರಿಯೋ ಚಳಿಯಲ್ಲಿಯೂ ಕೂಡ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಿತ್ತು. ತುಂಬಾನೇ ಕಷ್ಟ ಆಯ್ತು, ಅಷ್ಟು ಚಳಿ, ಅಷ್ಟು ವಿಂಡಿ ವೆದರ್ ಇತ್ತು ನಾವು ಹೋಗಿದ್ದ ದಿವಸ. ಸೊ ಫೈನಲಿ ರೀಚ್ ಆದ್ವಿ ನೋಡಿ ಈ ಒಂದು ಸೀನರಿಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಈ ಕ್ವಿರಾಂಗ್ನ ಹಿಸ್ಟ್ರಿ ಏನಪ್ಪಾ ಅಂತ ಅಂದ್ರೆ, ಇದೊಂದು ಲ್ಯಾಂಡ್ ಸ್ಲೈಡ್ ಇಂದ ಫಾರ್ಮ್ ಆಗಿರುವಂತಹ ಅಥವಾ ಭೂ ಚಲನೆಯಿಂದ ಉಂಟಾಗಿರುವಂತಹ ಜಾಗ ಅಂತ ಹೇಳ್ತಾರೆ. ಸೊ ಇಲ್ಲಿ ಎಷ್ಟೋ ವರ್ಷಗಳಿಗೊಮ್ಮೆ ಶೇಪ್ ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿದು ಪರ್ವತಗಳದು ಅಂತ ಹೇಳ್ತಾರೆ. ಇದಾದ್ಮೇಲೆ ನಾವು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋದ್ವಿ, ಅದೇ ಫೇರಿ ಗ್ಲೆನ್. ಇದೇ ನೋಡಿ ಫೇರಿ ಗ್ಲೆನ್. ಆ ಪರ್ವತಗಳು ಚಿಕ್ಕ ಚಿಕ್ಕದಾಗಿದ್ರು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಅಂದ್ರೆ, ನೀವು ನೋಡ್ತಿರ್ಬೋದು, ಒಂಥರ ರಿಂಗ್ 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 ಫಾರ್ಮ್ ಅಲ್ಲಿ ಪ್ರತಿಯೊಂದು ಪರ್ವತಗಳು ಹಾಗೆ ಕಾಣಿಸ್ತಾ ಇತ್ತು. ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಫೇರಿ ಗ್ಲೆನ್ ನೋಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಜನ ನಮ್ಮ ಫ್ರೆಂಡ್ಸ್ ಕಾಯ್ತಾ ಇದ್ರು, ಯಾರಂತ ನೋಡಿ. ಸೊ ಅವ್ರನ್ನ ನಾನಂತೂ ಅಲ್ಲೊಂದು ಕ್ಯೂಟ್ ಆಗಿರೋ ಮರಿ ಇತ್ತು, ಹೋಗಿ ಹಿಡಿಯೋಣ, ಮುದ್ದು ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅವು ಕೈಗೆ ಸಿಗದಷ್ಟು ದೂರ ಓಡ್ತಾ ಇದ್ವು, ತುಂಬ ಭಯ ಪಟ್ಕೊಳ್ತಾ ಇದ್ವು. ಯಾಕಂದರೆ ನಿಮಗೆ ಗೊತ್ತಿದೆ ಈ ಗುಡ್ಡಗಾಡು ಪ್ರದೇಶ ಎಷ್ಟು ಸೈಲೆಂಟ್ ಇರುತ್ತೆ ಅಂತ. ಅಂಥದ್ರಲ್ಲಿ ಜನ ನೋಡಿದ ತಕ್ಷಣ ಅವು ಹೆದರೋದು ತುಂಬ ಕಾಮನ್ನು. ಹಾಗೆ ಮಧ್ಯಾಹ್ನ ನಮಗೆ ಪೋಟ್ರಿ ಹಾರ್ಬರಲ್ಲಿ ಲಂಚ್ ಬ್ರೇಕ್ ಇತ್ತು. ಸೊ ಲಂಚ್ ಮಾಡಿಕೊಂಡು ನಾವು ಹೋದ್ವಿ ನಮ್ಮ ನೆಕ್ಸ್ಟ್ ಆ್ಯಂಡ್ ಫೈನಲ್ ಲೊಕೇಶನ್ಗೆ, ಫೇರಿ ಪೂಲ್ಸ್ಗೆ.
ತುಂಬ ಜನರು ಅನ್ಕೊಳ್ತಿರ್ತಾರೆ ಫೇರಿ ಪೂಲ್ಸ್ ಹೋಗಲೇಬೇಕು ಸ್ಕಾಟ್ಲೆಂಡಲ್ಲಿ, ಮಿಸ್ ಮಾಡಲೇಬಾರ್ದು ಅಂತ. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ ಫೈನಲಿ. ನೋಡಿ, ಇದೇ ನಾವು ಬಂದಿರುವಂತಹ ಫೇರಿ ಪೂಲ್ಸ್. ತುಂಬಾನೇ ಚೆನ್ನಾಗಿತ್ತು ಫೇರಿ ಪೂಲ್ಸ್. ಇಲ್ಲಿ ಹಿಸ್ಟ್ರಿ ಏನಪ್ಪಾ ಅಂತ ಅಂದ್ರೆ, ಈ ಪೂಲ್ಸ್ ಅಲ್ಲಿ ಫೇರೀಸ್ ಎಲ್ಲ ಬಂದು ಡ್ಯಾನ್ಸ್ ಮಾಡ್ತವೆ ಅನ್ನೋದು ಇಲ್ಲಿ ಹಿಸ್ಟ್ರಿ. ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅದು ಯಾವುದು ನಮಗೆ ಗೊತ್ತಿಲ್ಲ. ಹಾಗೆ ನಾವು ವಾಕ್ ಮಾಡ್ಕೊಂಡು ಮುಂದೆ ಹೋದ್ವಿ. ಅಲ್ಲೇ ಆ ರಿವರ್ ಹರಿತಾ ಇತ್ತಲ್ವಾ, ತುಂಬಾನೇ ಚೆನ್ನಾಗಿತ್ತು. ಇವತ್ತು ತುಂಬಾ ನಡೆದಿದ್ರಿಂದ ಇಲ್ಲಿಗೆ ನಮ್ಮ ಡೇ ಎಂಡ್ ಆಯಿತು. ಹಾಗೆ ತುಂಬ ಟಯರ್ಡ್ ಆಗಿದ್ವಿ. ಅಲ್ಲಿಂದ ನಾವು ನಮ್ಮ ಅಕೊಮೊಡೇಷನ್ಗೆ ಹೋದ್ವಿ. ಸೊ ತುಂಬಾನೇ ಟೈಮ್ ಇತ್ತು, ಅಂದರೆ ಸಂಜೆ ಬೇಗ ರೀಚ್ ಆಗಿದ್ವಿ. ಆ್ಯಂಡ್ ಮೋರ್ ಓವರ್ UK ಅಲ್ಲಿ ಇವಾಗ ಸಮ್ಮರಲ್ಲಿ ಲೇಟಾಗಿ ಕತ್ಲಾಗೋದ್ರಿಂದ ನಮ್ಮ ಹತ್ರ ಟೈಮ್ ಇತ್ತು ಇನ್ನೂ ಕೂಡ. ಸೊ ಹಾಗೆ ಒಂದು ರೌಂಡ್ ಹೊರಗೆಲ್ಲ ವಾಕ್ ಮಾಡಿಕೊಂಡು ಓಷನ್ ಸೈಡ್ ಹೋಗಿ ಬಂದ್ವಿ. ಸೊ ಇದೇ ನೋಡಿ ನಾವು ಉಳಿದಂಥ ಅಕೊಮೊಡೇಷನ್ನು ತುಂಬಾನೇ ಚೆನ್ನಾಗಿತ್ತು. ಹಲೋ, ವೆಲ್ಕಮ್ ಟು ಥರ್ಡ್ ಡೇ ಆಫ್ ಸ್ಕಾಟ್ಲ್ಯಾಂಡ್ ಟೂರ್ ಪ್ಯಾಕೇಜ್. ಸೊ ಇವತ್ತಿನ ನಮ್ಮ ಫಸ್ಟ್ ಲೊಕೇಶನ್ ಬಂದು ಫೋರ್ಟ್ ವಿಲಿಯಂ. ಇವತ್ತು ಜಾಸ್ತಿ ಏನೋ ಪ್ಲೇಸಸ್ ನಮಗೆ ನೋಡೋದಿಲ್ಲ, ಕವರ್ ಮಾಡೋದಿಲ್ಲ, ಯಾಕಂದರೆ ನಾವು ವಾಪಸ್ ಐಲ್ ಆಫ್ ಸ್ಕೈಯಿಂದ ಎಡಿನ್ಬರ್ಗ್ ಹೋಗಬೇಕಿತ್ತು. ಸೊ ಇದು ನಾವು ಬಂದಂಥ ಫಸ್ಟ್ ಲೊಕೇಶನ್ ಫೋರ್ಟ್ ವಿಲಿಯಂ ಕ್ಯಾಸಲ್. ಹಾಗೆ ನಾವು ಹೊರಗಡೆ ಟಿಕೆಟ್ ತಗೊಂಡು ಕ್ಯಾಸಲ್ ಎಲ್ಲ ಒಳಗಡೆ ನೋಡ್ಕೊಂಡ್ ಬರೋಣ ಹೇಗಿದೆ ಅಂತ ಹೋದ್ವಿ. ಬಟ್ ಕ್ಯಾಸಲ್ ಅಲ್ಲಿ ಒಳಗಡೆ ರಾಜ ರಾಣಿ ಇರುವಂತ ರೂಮ್ಸ್ ಎಲ್ಲ ಇತ್ತು. ಸೊ ಅಲ್ಲೆಲ್ಲ ವಿಡಿಯೋಸ್ ಕ್ಯಾಪ್ಚರ್ ಮಾಡೋಕೆ ಅಲೋ ಮಾಡ್ತಿರ್ಲಿಲ್ಲ. ಸೊ ಎಲ್ಲೆಲ್ಲಿ ಕ್ಯಾಪ್ಚರ್ ಮಾಡೋಕೆ ಅಲೋ ಮಾಡಿದ್ದಾರೆ ನಾನು ಅಲ್ಲಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲೇ ನೋಡ್ತಿರ್ಬೋದು ನೀವು, ಒಂದು ಸಣ್ಣ ಸಣ್ಣ ಕ್ಲಿಪ್ಸ್ ಇದೆ ಅಷ್ಟೇ ಈ ಕ್ಯಾಸಲ್ದು. ಸೊ ಹಾಗೆ ಕ್ಯಾಸಲ್ ಅಲ್ಲಿ ಹತ್ಕೊಂಡು ಮೇಲ್ ಹೋದ್ವಿ. ಹಾಗೆ ನಾವು ಒಂದು ಆಡಿಯೋ ಬುಕ್ ಕೂಡ ತಗೊಂಡಿದ್ವಿ, ಆ ಕ್ಯಾಸಲ್ನ ಹಿಸ್ಟ್ರಿ ಏನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಸಂತೋಷ್ ಅದನ್ನ ಕೇಳ್ತಾ ಇದ್ರು ಹಿಸ್ಟ್ರಿ ಎಲ್ಲದನ್ನು. ಸೊ ನಾನು ಹಾಗೆ ವಿಡಿಯೋಸ್ ಕ್ಯಾಪ್ಚರ್ ಮಾಡಿದೆ. ಇದಾದ್ಮೇಲೆ ನಾವು ಹೋದ್ವಿ. ಅದೇ ನಾನು ಹೇಳ್ದಂಗೆ ರಾಜ ರಾಣಿ, ಆಮೇಲೆ ಅವರು ಮನೆಯವರು ಇರುವಂಥ ಕಿಚನ್ ಇರ್ಬೋದು, ಯಾವ ಥರ ಇತ್ತು ಅವಾಗಿನ ಕಾಲದಲ್ಲಿ, ಅದೆಲ್ಲದು ತುಂಬ ಚೆನ್ನಾಗಿ ಡೆಮೋ ಇತ್ತು. ಬಟ್ ಯಾವುದು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಅಲೋ ಇರಲಿಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ಬಂದ್ವಿ ನಾವು ಲಾಚ್ ನೆಸ್ಗೆ. ಹಾಗೆ ಅಲ್ಲಿ ಕ್ರೂಸ್ ಜರ್ನಿ ಮಾಡಬೇಕಾದ್ರೆ ನಿಮಗೆ ಗೊತ್ತಿದೆ ಲಾಚ್ ನೆಸ್ ಅಲ್ಲಿ ನೆಸ್ಸಿ ಅನ್ನೋ ಒಂದು ಆನಿಮಲ್ ಇದೆ ಅಂತ ಹೇಳ್ತಾರೆ. ಸೊ ಫೈನಲಿ ಸಿಕ್ತು ನೋಡಿ ನಮ್ಮ ನೆಸ್ಸಿ. ನಾವು ಕಂಡಿದ್ವಿ ನಮ್ಮ ನೆಸ್ಸಿಯನ್ನ. ಸೊ ಅಷ್ಟಾದ್ಮೇಲೆ ನಾವು ವಾಪಸ್ ನಮ್ಮ ಲಾಂಗ್ ಜರ್ನಿ ಫ್ರಮ್ ಐಲ್ ಆಫ್ ಸ್ಕೈ ಟು ಎಡಿನ್ಬರ್ಗ್ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಂದ ಬರ್ಮಿಂಗಮ್ ಇಂಟರ್ನ್ಯಾಷನಲ್ಗೆ ಬಂದು ಹಾಗೆ ನಮ್ಮ ಸ್ವೀಟ್ ಹೋಮ್ಗೆ ರಿಟರ್ನ್ ಆದ್ವಿ. ಸೊ ಇದು ನನ್ನ ಸ್ಕಾಟ್ಲ್ಯಾಂಡ್ 3 ಡೇಸ್ನ ವಿವರಣೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಮೋರ್ ವಿಡಿಯೋಸ್ ಜೊತೆ ನಾನು ಬರ್ತಾ ಇರ್ತೀನಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಎವ್ರಿವನ್.